ತಾಲೂಕಿನ ಕ್ಯಾಲಕೊಂಡ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರಿಂದ ಮೊಹರಂ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಿಂದಿನ ದಿನ ಜಾತಿ ಭೇದವೆನ್ನದೆ ಊರಿನ ಎಲ್ಲ ಸಮುದಾಯದ ಭಕ್ತರು ದೇವರಿಗೆ ಊದುಬತ್ತಿ, ಬೆಲ್ಲ, ಮನೆಯಲ್ಲಿ ಮಾಡಿದ ಸಿಹಿಯಾದ ತಿಂಡಿಗಳನ್ನ ನೈವೇದ್ಯವನ್ನ ಮಾಡಿ ಅಗ್ನಿಕುಂಡಕ್ಕೆ ಕಟ್ಟಿಗೆ ಹಾಕಿ ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾದರು. ಬೆಳಗ್ಗೆ ಗ್ರಾಮದ ಯಮನೂರು ದೇವಸ್ಥಾನದಲ್ಲಿದ್ದ ಆಲಯ ದೇವರ ಹಾಗೂ ಮಸೂದಿಯಲ್ಲಿ ಕೂಡಿಸಿದ ಆಲಯ ದೇವರ ಮೆರವಣಿಗೆಯನ್ನ ಗ್ರಾಮದ ಪ್ರಮುಖ ಬಡಾವಣೆಗಳಲ್ಲಿ ಸಕಲ ವಾದ್ಯಮೇಳಗಳೊಂದಿಗೆ ಸಂಚರಿಸಿ ನಂತರ ದೇವರು ಅಗ್ನಿ ಹಾಯ್ದ ನಂತರ ಮೂಲ ಸ್ಥಾನಕ್ಕೆ ಬಂದು ಪ್ರತಿಷ್ಠಾಪಿಸಲಾಯಿತು. ಆಲಯ ದೇವರು ಬೆಂಕಿಯಲ್ಲಿ ಹಾಯುವುದನ್ನ ನೋಡಲು ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಿಂದ ಭಕ್ತರು ಆಗಮಿಸಿದ್ದರು. ಗ್ರಾಮದ ಯುವಕರು ತಂಪಾದ ಶರಬತ್ ವಿತರಿಸಲಾಗಿತ್ತು. ಮೆರವಣಿಗೆಯ ಉದ್ದಕ್ಕೂ ಬಣ್ಣ ಬಣ್ಣದ ಬಲೂನ್, ಹಲಗೆ ಸದ್ದು, ನಾಸಿಕ್ ಮೇಳ, ಅಲಾವಿ ಮೇಳದ ಕುಣಿತ ಹಬ್ಬಕ್ಕೆ ಮೆರಗನ್ನು ತಂದವು. ತಮಟೆ ಹಾಗೂ ನಾಸಿಕ್ ಡೋಲ್ ಸದ್ದಿಗೆ ಮಕ್ಕಳು ಮತ್ತು ಯುವಕರು ಕುಣಿದು ಕುಪ್ಪಳಿಸಿದರು. ದೇವರು ಅಗ್ನಿಯನ್ನ ಹಾಯ್ದ ನಂತರ ಸರ್ವರಿಗೂ ಗ್ರಾಮದ ಯುವಕರು ಊಟದ ವ್ಯವಸ್ಥೆಯನ್ನ ಮಾಡಿದ್ದರು. ಸರ್ವರು ಊಟವನ್ನ ಸವಿದರು. ಸಂಜೆಯ ನಂತರ ಮತ್ತೆ ದೇವರುಗಳು ಉಭಯ ಡೋಲಿಗಳ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಸಂಚರಿಸಿ ದೇವರುಗಳನ್ನ ಹೊಳೆಗೆ ಕಳಿಸಲಾಯಿತು. ಈ ಸಂದರ್ಭದಲ್ಲಿ ದೇವರಿಗೆ ಉದ್ದಿನ ಕಡ್ಡಿ, ಚೋಂಗೆ ನೈವೇದ್ಯವನ್ನ ಮಾಡಲಾಗಿದ್ದು, ಈ ವೇಳೆ ಯಾವುದೇ ಅಹಿತಕರ ಘಟನೆಯು ನಡೆಯದಂತೆ ಹುಲಗರ ಪೊಲೀಸ್ ಠಾಣೆಯ ಆರಕ್ಷಕರ ಸಿಬ್ಬಂದಿ ವರ್ಗವು ಕಾರ್ಯವನ್ನ ನಿರ್ವಹಿಸಿದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.